ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆನೂ ನಾನು ಮಾತನಾಡಿದ್ದೇನೆ. ಇಟ್ಸ್ ಅ ಗ್ರೋಯಿಂಗ್ ಸಿಟಿ. ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಹೋದ ವರ್ಷ 10.5% ವೇಗದಲ್ಲಿ ಬೆಳೆದಿದ್ದೀವಿ. ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ CM ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ದೀಪಾವಳಿ ಆದಮೇಲೆ ಎಲ್ಲ ಯಾವ್ಯಾವ ಟೆಕ್ ಪಾರ್ಕ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಗಳಿರ್ಬೋದು, ಎಲ್ಲಿ ಉದ್ಯೋಗ ಜಾಸ್ತಿ ಸೃಷ್ಟಿಯಾಗ್ತಾಯಿದೆ, ಎಲ್ಲಿಂದ ಹೆಚ್ಚಿನ ತೆರಿಗೆ ಬರ್ತಾಯಿದೆ, ಅದಕ್ಕೆ ಬೇಕಾಗಿರುವಂಥ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸಿವಿಕ್ ಕಮ್ಯುನಿಟೀಸ್ ಇರ್ಬೋದು, UGD ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಇವೆಲ್ಲನೂ ಕೂಡ ಒಂದು ಡೀಟೇಲ್ಡ್ ರೋಡ್ ಮ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ವಿ ವಿಲ್ ಗೆಟ್ ಇಟ್ ಡನ್. ನಿಮಗೂ ಆಕ್ಸೆಸ್ ಇರ್ತಾರೆ, DCMಗೂ ಆಕ್ಸೆಸ್ ಇರ್ತಾರೆ, ಅವ್ರಿಗೆ ಕನ್ವೆ ಮಾಡ್ಬೋದು. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಪದೇ ಪೋಸ್ಟ್ಗಳನ್ನು ಹಾಕ್ತಾ ಇರೋದ್ರಿಂದ ಬೆಂಗಳೂರಿನ ಬಗ್ಗೆ ನೋಡಿ, ನಾನು ಬರೀ ಕಿರಣ್ ಮಜುಮ್ದಾರ್ ಅವರಿಗೆಲ್ಲ ಎಲ್ಲರೂ ಕೂಡ ಈಗ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಹಿಂದೆ, ನಾನು ಇವಾಗಿಂದಲ್ಲ, ಯಾವುದೇ ಸರ್ಕಾರ ಬಂದರೂ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಇವರೆಲ್ಲರೂ ಇರ್ತಾರೆ. ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟರ್ ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ ಇಲ್ಲಿ ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ. ಅವರು ಯಾವಾಗಲೂ ಎಲ್ಲ ಟಾಸ್ಕ್ ಫೋರ್ಸಲ್ಲೂ ಇರ್ತಾರೆ. ಅವ್ರ ಸಲಹೆ ಸ್ವೀಕಾರ ಮಾಡಿದ್ದೀವಲ್ಲ. ಇವತ್ತು ಎಷ್ಟೊಂದು ನಮ್ಮ ನೀತಿಗಳಿರ್ಬೋದು, ಯೋಜನೆಗಳಿರ್ಬೋದು, ಅವರ ಸಲಹೆ ಮೇರೆಗೆ ಆಗಿದೆ. ಸೊ ಇದನ್ನು ಕೂಡ ಅವ್ರು ಏನು ಮಾಡ್ತಾರೆ. ಈಗ ನಾವು ಯಾರಿಗೂ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಲ್ಲ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಡಿ, ಅದು ಮಾಡಿಬಿಡಿ. ವಿ ಆರ್ ಆಲ್ ಜಸ್ಟ್ ಅ ಫೋನ್ ಕಾಲ್ ಅವೇ. ಫೋನ್ ಮಾಡಿದ್ರೆ ನಮಗೆ ಮಾತಾಡ್ಬೋದು. ಸೊ ವಾಟ್ ಎವರ್ ಇಟ್ ಈಸ್, ಅದನ್ನು ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ಆದರೆ ನೀವು ಹೇಳ್ದಂಗೆ ನಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಸ್ವಲ್ಪ ಎಲ್ಲ ಇದರಲ್ಲೂ ಸಮಸ್ಯೆ ಇರ್ತವೆ. ಇದು ನಂದು, ಇದು ನಮ್ಮದು ಅಂತ ಇಟ್ಕೊಂಡು ಆ ಭಾವನೆಯಲ್ಲಿ ಹೋದರೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲನೂ ಸರ್ಕಾರದ ಹೆಗಲ ಮೇಲೆ ಹಾಕೋದಕ್ಕಿಂತ ಅವರ ಜವಾಬ್ದಾರಿಗಳ ಬಗ್ಗೆಯೂ ಗಮನ ಹರಿಸ್ಬೇಕಲ್ವ? ನೋಡಿ, ಎಲ್ಲರೂ ಅವ್ರವ್ರ ಪಾತ್ರವನ್ನು ನಿರ್ವಹಿಸಿದ್ರೆ ಕರೆಕ್ಟಾಗಿ ಈ ರಾಜ್ಯಕ್ಕೂ ಒಳ್ಳೆಯದು, ನಮ್ಮ ನಗರಕ್ಕೂ ಒಳ್ಳೆಯದು. ಇವಾಗ ಬೆಂಗಳೂರು ಸುಮ್ಮನೆ ಒಂದು ಸಾಧಾರಣವಾದಂಥ ನಗರ ಅಲ್ಲ. ಕೆಂಪೇಗೌಡರು ಕಟ್ಟಿದಂಥ ನಗರ ಇವತ್ತು ಜಗಜ್ಜಾಹೀರಾತಾಗಿದೆ. ವೇರ್ ಗ್ಲೋಬಲ್ ಕ್ಲಸ್ಟರ್. ನಾವು 4th ಬಿಗ್ಗೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಇದೆ ಸರ್. ಇವತ್ತು ನಮ್ಮ ಮಾನವ ಸಂಪನ್ಮೂಲ ಇವತ್ತು ಇಡೀ ವಿಶ್ವಕ್ಕೆ ಬೇಕಾಗಿದೆ. ಸೊ ಅದಕ್ಕೆ ನೀವು ಹೇಳ್ದಂಗೆ ಅವ್ರ ಕೊಡುಗೆನೂ ಇರಬೇಕು, ನಮ್ಮ ಸಹಕಾರನೂ ಇರಬೇಕು, ನಮ್ಮ ಕೊಡುಗೆನೂ ಇರಬೇಕು. ಮತ್ತು ನಾಗರಿಕರು ಕೂಡ ಅವ್ರದ್ದಾದಂಥ ಒಂದು ಕೊಡುಗೆ ಇದ್ದರೆ ಇದು ಮಾಡ್ತಾರೆ. ಈಗ ನೀವು ಕಸದ ಬಗ್ಗೆ ಮಾತಾಡಿದೆ. ಯಾರು ಸರ್ ಹಾಕೋದು ಕಸ? ಮೇಲಿಂದ ಬಂದು ಬೀಳುತ್ತಾ? ನಾನು ತಾನೇ ಹಾಕೋದು. ಸ್ವಲ್ಪ ನಾನು ಕೂಡ ಒಬ್ಬ ನಾಗರಿಕನಾಗಿ ನನ್ನ ಹಕ್ಕುಗಳಿಗೆ ಎಷ್ಟು ನಾನು ಹೋರಾಟ ಮಾಡ್ತೀನಿ, ನಾಗರಿಕನಾಗಿ ನನ್ನ ಜವಾಬ್ದಾರಿ ಮಾಡಿದ್ರೂ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ಕಾರ ಅವ್ರ ಕೆಲಸ ಮಾಡಲೇಬೇಕು. ದೇರ್ ಈಸ್ ನೋ ಎಸ್ಕೇಪಿಂಗ್. ಬಟ್ ಈವನ್ ಸಿಟಿಸನ್ ಶುಡ್ ಕೋಆಪ್ರೇಟ್ ಅಷ್ಟೇ. ಆವಾಗ ಒಂದು ಒಳ್ಳೆ ನಗರ ಕಟ್ಬೋದು, ಒಂದು ಒಳ್ಳೆ ಊರು ಕಟ್ಬೋದು, ಒಂದು ಒಳ್ಳೆ ಸಮಾಜ ಕಟ್ಬೋದು, ಒಂದು ಒಳ್ಳೆ ರಾಜ್ಯ ಕಟ್ಬೋದು. ಸರ್, ಈ ರೀತಿ ಟ್ವೀಟ್ ಮಾಡಿ ಸಮಸ್ಯೆಗಳನ್ನ ಹೇಳೋದಕ್ಕಿಂತ ನಿಮ್ಮನ್ನೇ ನೇರವಾಗಿ ಮಾಡ್ಬೋದು. ಯಾರಿಲ್ಲ. ಈಗ ನೀವು ನಮಗೆ SMS ಮಾಡಿ ಸಲಹೆ ಕೊಡಲ್ವಾ? ಅದು 10 ಸಲಹೆನಲ್ಲಿ ಒಂದೆರಡು ಇಂಪ್ಲಿಮೆಂಟೇಬಲ್ ಇರ್ತದೆ, ಒಂದೆರಡು ಲಾಂಗ್ ಟರ್ಮ್ ಇರ್ತದೆ, ಇನ್ನೂ ಒಂದೆರಡು ಆಗೋದೇ ಇಲ್ಲ. ಅಂಥವೆಲ್ಲ ಇರ್ತವೆ. ಮಾಡ್ಬೋದು, ಯಾರಿಲ್ಲ ಅಂದಿದ್ದಾರೆ. ಆಮೇಲೆ ನಾವು ಕೇಳ್ತೀವಂತ ಮಾಡ್ತಾ ಇದ್ದಾರಲ್ಲ, ಬೇರೆ ಸರ್ಕಾರಗಳ ಆಗುತ್ತಾ ಇದು? ನೋಡಲಿ, ಮಹಾರಾಷ್ಟ್ರದಲ್ಲಿ ಮಾಡಿ ನೋಡಲಿ, UPನಲ್ಲಿ ಮಾಡಿ ನೋಡಲಿ. ಈ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ನೀವೇನು ಹೇಳ್ತೀರಾ? UPನಲ್ಲಿ ಮಾಡಿದ್ರೆ ಎಲ್ಲಿರ್ತೀರಾ ಸರ್? ನೀವು ಜೈಲಲ್ಲಿ ಇರ್ತೀರಾ. ಮಧ್ಯಪ್ರದೇಶದಲ್ಲಿ ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ರೆ ಫುಲ್ ನಿಮ್ಮ ಸಾಮಾಜಿಕ ಜಾಲತಾಣದೆಲ್ಲ ಟ್ರೋಲ್ ಬಿದ್ದುಬಿಡ್ತಾರೆ ಮೈ ಮೇಲೆ ನಿಮಗೆ. ಮಹಾರಾಷ್ಟ್ರಕ್ಕೆ ಅವಮಾನ ಮಾಡಿದ್ರಿ, UPಗೆ ಅವಮಾನ ಮಾಡಿದ್ರಿ ಅಂತ. ಇಲ್ಲಿ ನಾವು ಏನಿದ್ರು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ವಿಲ್ ಡು ವರ್ಕ್. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಉದ್ಯಮಿಗಳು ಸರ್ ಈ ಥರ ಟೀಕೆಗಳು ಮಾಡೋದ್ರಿಂದ ಪ್ರತಿಪಕ್ಷಗಳ ರೀತಿಯಲ್ಲಿ ಹೂಡಿಕೆದಾರರು ಕೂಡ ಬರೋರು ಸಂಖ್ಯೆ ಕಡಿಮೆ ಆಗ್ತಿದೆ. ಮತ್ತು ಬೇರೆ ಅನ್ಯ ರಾಜ್ಯದವರು ಕೂಡ ನಮ್ಮ ರಾಜ್ಯಕ್ಕೆ ನೋಡಿ ಅನ್ಯ ರಾಜ್ಯದವ್ರು ಮಾಡೋದು ಸಹಜ ಅಲ್ವಾ? ಈಗ ಆಂಧ್ರ ಪ್ರದೇಶ ಅವರ IT ಮಿನಿಸ್ಟರ್, ಇಂಡಸ್ಟ್ರಿ ಮಿನಿಸ್ಟರು ದಿನ ಇಲ್ಲೇ ಕಾವಲು ಕಾಯ್ತಾರೆ, ರಣದ ಥರ ಕಾಯ್ಕೊಂಡಿರ್ತಾರೆ. ಯಾರಾದರೂ ಒಬ್ಬರು ಬರ್ತಾರೆ ಹೋಗ್ತಾರೆ ಅಂತ. ನಮ್ಮ ನೀತಿ, ನಮ್ಮ ಯೋಜನೆ, ನಮ್ಮ ಮಾನವ ಸಂಪನ್ಮೂಲ ಅದು ನೋಡ್ಕೊಂಡು ಜನ ಬರ್ತಾ ಇದ್ದಾರೆ. ಹೌದು, ಈಗೆಲ್ಲ ನಾನು ಯಾವಾಗಲೂ ಹೇಳ್ತೀನಲ್ಲ, ಎವ್ರಿ ಗ್ರೋಯಿಂಗ್ ಸಿಟಿ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್. ಅದು ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ಲಂಡನ್ ಇರ್ಬೋದು, ಅಥವಾ ನಮ್ಮ ಬೆಂಗಳೂರು ಇರ್ಬೋದು. ಅದನ್ನು ಮೀರಿ ನಾವು ಹೇಗೆ
ಜನರಿಗೆ ಸ್ಪಂದಿಸ್ತೀವಿ, ಯಾವ ರೀತಿ ಬಂಡವಾಳಕ್ಕೆ ಆಕರ್ಷಣೆ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಇದೆ. ಆಫ್ಟರ್ ಆಲ್ ಎಲ್ಲ ಸರ್ಕಾರದ ಉದ್ದೇಶಗಳೇನು? ಉದ್ಯೋಗ ಸೃಷ್ಟಿ ಮಾಡೋದು. ದಟ್ಸ್ ಅವರ್ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ, ವಿಲ್ ಡೂ ಇಟ್. ನೀವು ಹೇಳ್ದಂಗೆ ಎಲ್ಲರ ಕೋಆಪ್ರೇಷನ್ ಇದ್ದರೆ, ಎಲ್ಲರೂ ಕೂಡ ಹೆಚ್ಚಾಗಿ ಉದ್ಯಮಿಗಳೇ ಟೀಕೆ ಮಾಡ್ತಿದಾರಲ್ಲ. ನಾವು ಕೇಳ್ತೀವಲ್ಲ, ಅದಕ್ಕೆ. ಆಮೇಲೆ ಪ್ರತಿಪಕ್ಷದವ್ರ ಹತ್ರ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ನಿರೀಕ್ಷೆ ನಮ್ಮದು ಇಲ್ಲ. ಪ್ರತಿಪಕ್ಷದವರು ಯಾವತ್ತನ ಆರ್ಥಿಕ ವ್ಯವಸ್ಥೆ ಬಗ್ಗೆ ಇರ್ಬೋದು, ಉದ್ಯೋಗ ಸೃಷ್ಟಿ ಬಗ್ಗೆ ಇರ್ಬೋದು, ಸಕಾರಾತ್ಮಕವಾಗಿ ಏನು ಸರ್ಕಾರಕ್ಕೆ ಸಲಹೆ ಕೊಡೋದಿರ್ಬೋದು, ಅವ್ರು ಯಾವತ್ತೊಂದು ಮಾಡಿದಾರಾ? ನಿರ್ಮಲಾ ಸೀತಾರಾಮನ್ ನಾಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಅಂತೂ ಬರ್ತಾ ಇದ್ದಾರಾ? ಒಳ್ಳೆಯದಾಯ್ತು, ಸಂತೋಷ ಆಯಿತು. ಅದಕ್ಕೆ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು 5,000 ಕೋಟಿ ಕೊಡ್ತಾಯಿದ್ದೀವಿ. ಹಲವಾರು ವರ್ಷದ ಬೇಡಿಕೆ ಏನಿದೆ ಅಂದರೆ, ನಮಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಿ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಕೊಡ್ತೀರಾ ಅದೇ ರೀತಿ ನಮಗೆ ಕರ್ನಾಟಕದಲ್ಲೂ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಕರ್ನಾಟಕದ ಋಣ ಅಂತೂ ತೀರಿಸ್ತಾ ಇಲ್ಲ ಅವರು. 2 ಸರಿ ಆರಿಸಿ ಕಳಿಸಿದ್ದೀವಿ. ಅಟ್ಲೀಸ್ಟ್ ಇದು ಒಂದು ಭಾಗಶಃನ ಆ ಋಣವನ್ನು ತೀರಿಸ್ಬೋದಾ ಅಂತ ನೋಡಬೇಕು. ಥ್ಯಾಂಕ್ ಯು. ಆಮೇಲೆ ನಾನು ಹೇಳ್ದಂಗೆ ಮೊನ್ನೆ ಟ್ರಾಫಿಕ್ ದಟ್ಟಣೆ ಬಗ್ಗೆನೂ ನಾನು ಮಾತನಾಡಿದ್ದೇನೆ. ಇಟ್ಸ್ ಅ ಗ್ರೋಯಿಂಗ್ ಸಿಟಿ. ಸಿಕ್ಕಾಪಟ್ಟೆ ವೇಗದಲ್ಲಿ ನಾವು ಬೆಳೀತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಹೋದ ವರ್ಷ 10.5% ವೇಗದಲ್ಲಿ ಬೆಳೆದಿದ್ದೀವಿ. ಹಂಗಂತ ನಾವು ಸಮಸ್ಯೆ ಇಲ್ಲ ಅಂತ ಹೇಳ್ತಾ, ಸಮಸ್ಯೆಗೆ ತಕ್ಕಂಗೆ ಪರಿಹಾರನೂ ಹುಡುಕ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಅಂತ ಆಗಲೇ ಡೆಪ್ಟಿ CM ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಮತ್ತು ಎಲ್ಲರ ಸಲಹೆ ಕೂಡ ಮಾಡಲಿಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ದೀಪಾವಳಿ ಆದಮೇಲೆ ಎಲ್ಲ ಯಾವ್ಯಾವ ಟೆಕ್ ಪಾರ್ಕ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಗಳಿರ್ಬೋದು, ಎಲ್ಲಿ ಉದ್ಯೋಗ ಜಾಸ್ತಿ ಸೃಷ್ಟಿಯಾಗ್ತಾಯಿದೆ, ಎಲ್ಲಿಂದ ಹೆಚ್ಚಿನ ತೆರಿಗೆ ಬರ್ತಾಯಿದೆ, ಅದಕ್ಕೆ ಬೇಕಾಗಿರುವಂಥ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರ್ಬೋದು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸಿವಿಕ್ ಕಮ್ಯುನಿಟೀಸ್ ಇರ್ಬೋದು, UGD ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಇವೆಲ್ಲನೂ ಕೂಡ ಒಂದು ಡೀಟೇಲ್ಡ್ ರೋಡ್ ಮ್ಯಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ವಿ ವಿಲ್ ಗೆಟ್ ಇಟ್ ಡನ್. ಅವರು ನಿಮಗೂ ಆಕ್ಸೆಸ್ ಇರ್ತಾರೆ, DCMಗೂ ಆಕ್ಸೆಸ್ ಇರ್ತಾರೆ, ಅವ್ರಿಗೆ ಕನ್ವೆ ಮಾಡ್ಬೋದು. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ಪದೇ ಪೋಸ್ಟ್ಗಳನ್ನು ಹಾಕ್ತಾ ಇರೋದ್ರಿಂದ ಬೆಂಗಳೂರಿನ ಬಗ್ಗೆ ನೋಡಿ, ನಾನು ಬರೀ ಕಿರಣ್ ಮಜುಮ್ದಾರ್ ಅವರಿಗೆಲ್ಲ ಎಲ್ಲರಿಗೂ ಎಲ್ಲರೂ ಕೂಡ ಈಗ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ, ಹಿಂದೆ ನಾನು ಇವಾಗಿಂದಲ್ಲ, ಯಾವುದೇ ಸರ್ಕಾರ ಬಂದರೂ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿದ್ರು ಕೂಡ ಇವರೆಲ್ಲರೂ ಇರ್ತಾರೆ. ಮೋಹನ್ ದಾಸ್ ಪೈ ಅವರು ಇರ್ಬೋದು, ಕಿರಣ್ ಮಜುಮ್ದಾರ್ ಅವರು ಇರ್ಬೋದು, ಬೇರೆ ಬೇರೆ ಇನ್ವೆಸ್ಟರ್ ಯಾರು ಬೆಂಗಳೂರಿನ ಅವ್ರದ್ದಾದಂಥ ಒಂದು ಕೊಡುಗೆ ಇದೆ ಇಲ್ಲಿ ಈ ವಾತಾವರಣ ಸೃಷ್ಟಿ ಮಾಡೋಕ್ಕೆ. ಅವರು ಯಾವಾಗಲೂ ಎಲ್ಲ ಟಾಸ್ಕ್ ಫೋರ್ಸಲ್ಲೂ ಇರ್ತಾರೆ. ಅವ್ರ ಸಲಹೆ ಸ್ವೀಕಾರ ಮಾಡಿದ್ದೀವಲ್ಲ. ಇವತ್ತು ಎಷ್ಟೊಂದು ನಮ್ಮ ನೀತಿಗಳಿರ್ಬೋದು, ಯೋಜನೆಗಳಿರ್ಬೋದು, ಅವರ ಸಲಹೆ ಮೇರೆಗೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.